ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಮಂಜುಮಾ ಈ ಕಡೆ ನೋಡುವ ಅಪ್ಪಾಜಿ, ನಮ್ಮ ಮಂಜಪ್ಪ ಅವ್ರ ಒಂದ್ ಸ್ವಲ್ಪ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಪ್ರಮೋಷನ್ ಕೊಡೋದಿಲ್ಲ, ಅದಕ್ಕೆ ಹಂಗ್ ತಿರಿಕಬಿಟ್ಟವ್ರೆ. ಅಂದ್ರೆ ವಿಷಯ ಹೇಳ್ಬಿಡ್ತೀನಿ. ಇವತ್ತು ಏನಪ್ಪಾ ಅಂದ್ರೆ ಮಂಜಪ್ಪ ಅವ್ರದ್ದು ಹ್ಯಾಂಡಿಕ್ಯಾಪ್ ಪೆನ್ಷನ್ ಮಾಡ್ಸಿದ್ದೆ. ಆಕ್ಚುಲಿ ಅವರು 15-16 ಇಯರ್ಸ್ ಆದ್ರೂ ಇನ್ನೂವರೆಗೂ ಮಾಡ್ಸಕ್ ಆಗಿರ್ಲಿಲ್ಲ. ನಮ್ಮ ಅಮ್ಮ ಓಡಾಡ್ ಮಾಡ್ಸಲ್ಲ ಅಂತ ಮಾಡ್ಸಕ್ ಆಗಿರ್ಲಿಲ್ಲ. ಅದನ್ನ ಮಾಡ್ಸಿದ್ದೆ. ಬಟ್ ಅವ್ರದ್ದು NPCI ಮ್ಯಾಪಿಂಗ್ ಆಗ್ದನೆ ಅವ್ರದ್ದು ತಮ್ ಕೊಡ್ದನೆ ಅದ್ ಅಕೌಂಟ್ ಬರ್ತಿಲ್ಲ. ಹಂಗಾಗಿ ಅವ್ರನ್ನ ಬ್ಯಾಂಕಿಗೆ ಕರ್ಕೊಂಡು ಹೋಗ್ತಾ ಇದ್ವಿ. ಒಂದು KR ಪೇಟೆಗೆ ಹೋಗ್ತಾ ಇದೀವಿ. ಅಲ್ಲೇ ಹತ್ರದಲ್ಲಿ ಅವ್ರದ್ದು ಚಿಕ್ಕತ್ತೆ ಮನೆ ಇದೆ, ಕತ್ರಘಟ್ಟ. ಅಂದ್ರೆ ನಮ್ಮ ಅಮ್ಮನ್ ತಾಯಿ ತಂಗಿ ಮನೆ ಇದೆ, ಅಲ್ಲಿಗೊಂದು ವಿಸಿಟ್ ಕೊಡ್ತಾ ಇದೀವಿ. ಅದ್ರ ಜೊತೆಗೆ ನನ್ ತಂಗಿ ನಾನು ಮಾತಾಡಿದ್ರೆ ಕುರ್ಕತಾವಳೆ, ಅಯ್ಯೋ ನಂಗೆ ಚೆನ್ನಾಗ್ ಮಾತಾಡಕ್ ಆಗಲ್ವಲ್ಲ ಅಂತ ನಿನಗೆ ಎಕ್ಸ್ಪ್ರೆಷನ್ ಕೊಡ್ತಾವಳೆ. ಅದ್ರ ಜೊತೆಗೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್, ಸ್ವಾಮಿ ಅಣ್ಣ ಅಂತ ಹೇಳ್ಬಿಟ್ಟು ನಮ್ಮಪ್ಪ ಅವ್ರದ್ದು ತಾಯಿಯ ಅಣ್ಣನ ಮಗ ಸಿಂಧಘಟ್ಟದಲ್ಲಿ. ಆ ಮೂರು ಮನೆಗೆ ವಿಸಿಟ್ ಕೊಡೋಣ ಅಂತ ಹೋಗ್ತಾ ಇದೀವಿ. ಆ 2 ಮನೆಗೆ ಅವ್ರು ಯಾರಿಗೂ ನಾವು ಫೋನ್ ಮಾಡಿ ಹೇಳಲ್ಲ. ಅದು ಮಂಜಪ್ಪ ಬರ್ತಾರೆ ಅಂತ ಗೊತ್ತಾದ್ರಂತೂ ಸುಮ್ನೆ ಚಿಕನೋ ಮಟನೋ ಅಂತ ಹಿಂಸೆ ಕೊಡ್ತಾರೆ ಅಂತ ನಾವ್ ಯಾರಿಗೂ ಹೇಳ್ತಾ ಇಲ್ಲ. ಡೈರೆಕ್ಟ್ ಅವ್ರ ಮನೆಗೆ ಹೋಗೋದ್ಕಿಂತ ಅಪ್ಪ ಖುಷಿನ ಸ್ವಾಮಿ ಅಣ್ಣನ ಮನೆಗೆ ಹೋಗ್ತಾ ಇರೋದು. ಫುಲ್ ಖುಷಿ ಅಂತ ಮಂಜಪ್ಪಂಗೆ, ಫುಲ್ ಖುಷಿ ಅಪ್ಪ. ಅದಕ್ಕೆ ಅವ್ರ ಮನೆಗೆ ಹೊರಡೋದ್ಕಿಂತ 5 ನಿಮಿಷ ಮುಂಚೆ ಫೋನ್ ಮಾಡಿ ಹೇಳ್ತೀವಿ. ಹಂಗಾಗಿ ಇವತ್ತಿನ ವ್ಲಾಗ್ ಏನಪ್ಪಾ ಅಂದ್ರೆ ಮಂಜೂಸ್ ಡೇ ಔಟ್ ಕ್ಯಾಪ್ಷನ್. ಸೊ ಮಂಜೂಸ್ ಡೇ ಔಟ್ ನ ನಮ್ ಎಲ್ಲಾದಲ್ಲಿಂದ ಶುರು ಮಾಡ್ತಿದೀವಿ. ಬನ್ನಿ ಬಿಗಿನ್ ಮಾಡೋಣ. ಪಕ್ಕ ಅಂಟ್ಕೊಂಡ್ ಕುತ್ಕೊಂಡು ಇಲ್ಲಿ ನಮ್ ಹೀರೋ ಇಕ್ಕಿ ಪಕ್ಕ ಕೂರ್ಸಿದೀವಿ. ಬಟ್ ಅವ್ರಿಗೆ ಸ್ವಲ್ಪ ಬ್ಯಾಲೆನ್ಸ್ ಸಿಗಲ್ಲ. ಹಂಗಾಗಿ ಅವರ ಮುದ್ದಿನ ಮಗಳು ಟೇಕಿಂಗ್ ಕೇರ್ ಆಫ್ ಮಂಜು. ಹೇಗೆ ಮಂಜು ಫೀಲಿಂಗ್ ಕೇಳು? ಫೀಲಿಂಗ್ ವೆಲ್? ಯಾ. ನಾವ್ರು ನಮ್ಮ ಅಮ್ಮ ಇಲ್ದಾನೆ ಬರಲ್ಲ, ನನ್ ಮಾತ್ ಕೇಳಲ್ಲ. ಅದಕ್ಕೆ ನಮ್ ಗುಣಾಣಿ ಈಗ ಬಂದು ಅವಳ ಮಾತ್ ಕೇಳ್ತಾರೆ ಅಂತ ಹೋಗ್ತಾ ಹೋಗ್ತಾ ತೋರಿಸ್ತೀವಿ. ನೋಡಿ, ನನ್ನನ್ನ ಹಿಂದೆ ಹಾಕದ ಈ ಸಾಮಾನ್ಯ ಬಂದು ತೊನನು ಸೇರ್ಕೊಂಡವಳೆ. ನನ್ ಜಾಗದಲ್ಲಿ ನಾನ್ ಕುತ್ಕೋಬೇಕು, ನಮ್ಮ ಯಜಮಾನ್ರು ಪಕ್ಕ. ನನ್ ಜಾಗದಲ್ಲಿ ಇವರಿಬ್ರು ಕುತ್ಕೊಂಡವ್ರೆ. ನನ್ ಜಾಗ ಇವರಿಬ್ರು ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅಂತ ತೋರ್ಸಕ್ ಮಾಡಿದೆ. ಗುಂಡು ಮಕ್ಕಳಿಗೆ ಸುಳ್ಕೊಂಡು ಹೋಗ್ಬಿಟ್ಟಿರೋರು ಕೆಳಿಕೆ ಮಂಜಣ್ಣ. ಆಮೇಲೆ ಇನ್ನೊಂದ್ ವಿಷಯ, ಮಂಜಣ್ಣ ಅವ್ರು ಏನ್ ಗೊತ್ತಾ, ನಾವ್ ಸಮ್ಮನ್ ಪಿಕ್ ಮಾಡ್ಕೊ ಬರೋಕ್ ಹೋಗಿದೀವ, ನಾಗೋತ್ರ ಏನೇನೋ ಟೀಕೆ ಮಾಡ್ಬಿಟ್ಟವ್ರೆ ನಮ್ ಯಜಮಾನ್ರ ಹತ್ರ. ಎಂತದು ನಾವು ಓಟಿ ಬೇಕಂತೆ. ಆ ಓಟಿ 90ನೇ ಇರ್ಬೇಕಂತೆ, 60-30 ಬೇಡವಂತೆ. ಏನೋ ಡೀಲ್ ಮಾಡ್ತಾರೆ. KR ಪೇಟೆ ಹಾಸ್ಪಿಟಲ್ ಎದುರುಗಡೆ ನಿಂತ್ಕೊಂಡು ನಮ್ ಡ್ರೈವರ್ ಅವ್ರಿಗೋಸ್ಕರ ಕಾಯ್ತಾ ಇದೀವಿ. ಮಿಸ್ಟರ್ ನಾಗೇಶ್ ಅವರು ಆಚೆ ಹೋಗಿದ್ದಾರೆ, ಹುಡುಗರು ಚಾಕ್ಲೇಟ್ ತಿಂತಿದ್ದಾರೆ. ಮಂಜಪ್ಪ ಅವ್ರದ್ದು ಬ್ಯಾಂಕ್ ಕೆಲ್ಸನೂ ಆಗ್ಲಿಲ್ಲ, ದುಡ್ಡು ಬರ್ಲಿಲ್ಲ. ಸೊ ಏನು ಬೇಡ ಅಂತ ಚಿಕ್ಕತ್ತೆ ಮನೆಗೆ ಹೋಗ್ತಾ ಇದೀವಿ. ಯಾವೂರವ ಮಂಜು ನಿಮ್ ಚಿಕ್ಕತ್ತೆ ಮನೆ? ಹಿಂದಕ್ಕೆ ಬರಗೊಂಡು ನೀನು. ಮಂಜಪ್ಪ ಅವರು ತುಂಬಾ ಲೈಕ್ ಅವಳಿಗೆ ಕೂರೋ ಪೊಸಿಷನ್ ಜಾಸ್ತಿ ಇವತ್ತಾಗಿ ಅನ್ಕಂಫರ್ಟಬಲ್ ಫೀಲಿಂಗ್ ಗಳಿದ್ದಾರೆ. ಸೊ ಇಟ್ಸ್ ನಾಟ್ ಏಬಲ್ ಟು ಟಾಕ್. ಸೊ ಮಂಜಪ್ಪನ ಪರವಾಗಿ ನಾನೇ ಮಾತಾಡ್ತೀನಿ. ಮಂಜಪ್ಪರ್ ಚಿಕ್ಕತ್ತೆಯವರು ಕತ್ರಘಟ್ಟದವರು, ಅಲ್ಲಿಗೆ ಹೋಗ್ತಾ ಇದೀವಿ. ಯಾವ ಗುಂಡಣ್ಣ? ಸೊ ಕತ್ರಘಟ್ಟಕ್ಕೆ ಹೋಗಿ ಹೊರತೆ ಮಾತಾಡಿಸ್ಕೊಂಡು, ಆಕ್ಚುಲಿ ವ್ಲಾಗಿಂಗ್ ಮಾಡೋದು ಎಷ್ಟು ಅಡ್ವಾಂಟೇಜ್ ಅಲ್ವಾ, ಮೆಮೊರೀಸ್ ಉಳಿತಾವಲ್ವಾ ಎಷ್ಟೊಂದು. ಎಲ್ಲೋ ಅಪರೂಪಕ್ಕೆ ಒಂದೊಂದು ವಿಡಿಯೋ ಮಾಡ್ತಿರ್ತೀವಿ, ಆದ್ರೆ ವ್ಲಾಗಿಂಗ್ ಮಾಡೋದ್ರಿಂದ ಎಲ್ಲದೂ ರೆಕಾರ್ಡ್ ಮಾಡೋದ್ರಿಂದ ಎಷ್ಟು ಮೆಮೊರೀಸ್ ಉಳಿಯುತ್ತೆ ಅಂತ ನನ್ಗೆ ಅನ್ನಿಸ್ತಾ ಇದೆ. ನಮ್ಮ ಮಂಜಮ್ಮ ಅಪ್ಪಂದು ಎಲ್ಲೂ ಕೆಲಸ ಆಗ್ಲಿಲ್ಲ. NPCI ಮ್ಯಾಪಿಂಗ್ ಗೆ ಆಧಾರ್ ಅಪ್ಡೇಟ್ ಹೇಳಿದ್ರು. ಆಧಾರ್ ಅಪ್ಡೇಟ್ ಅಲ್ಲಿ ಬ್ಯಾಂಕ್ ಆಫ್ ಬರೋಡಲ್ ಮಾಡೋರು ಇರ್ಲಿಲ್ವಂತೆ. ನಮ್ಮ ಆಫೀಸ್ ಅಲ್ಲಿ 3rd ಫ್ಲೋರ್ ಕರೆಂಟ್ ಇಲ್ವಂತೆ. BSNL ಆಫೀಸಿಗೆ ಹೋಗಿದ್ದಕ್ಕೆ ಅವ್ರು ಏನೇನೋ ಹೇಳಿದ್ರು. ಹಂಗಾಗಿ ಆಧಾರ್ ಅಪ್ಡೇಟ್ ಬ್ಯಾಂಕ್ ಆಫ್ ಬರೋಡ ಅವ್ರು ಬಂದ್ಮೇಲೆ ಇನ್ನೊಂದ್ಸಲ ಮಾಡಿಸ್ಬೇಕು. ಅಲ್ಲಿವರೆಗೂ ಮಂಜಪ್ಪಂದು ದುಡ್ಡು ಇಲ್ಲ,
ನಮ್ ಕೆಲ್ಸನೂ ಇಲ್ಲ ಅಲ್ಲೇನ ಸಮ ತೆಗೆ. ವೈ ಆರ್ ಯು ಡೂಯಿಂಗ್ ಸರ್ಕಸ್? ಸೊ ನೆಕ್ಸ್ಟ್ ಕತ್ರಘಟ್ಟಕ್ ಹೋಗಿ ತೋರಿಸ್ತೀನಿ. ಮಂಜಪ್ಪನ ಡೇ ಔಟ್ ಅಲ್ಲಿ ಒಂದ್ ಡೆಸ್ಟಿನೇಷನ್ ಆಯ್ತು ಕತ್ತರಘಟ್ಟ. ನೆಕ್ಸ್ಟ್ ಡೆಸ್ಟಿನೇಷನ್ ಸಿಂಧಘಟ್ಟ. ನಮ್ಮ ಮಂಜು ಅವರ ಅಜ್ಜಿ ಮನೆ ಸಿಂಧಘಟ್ಟಕ್ಕೆ ಹೋಗ್ತಾ ಇದೀವಿ ಸ್ವಾಮಿ ಅಣ್ಣವ್ರನ್ನ ನೋಡಕ್ಕೆ. ಗೊತ್ತಾಗ್ತೀವಿ. ನೆಕ್ಸ್ಟ್ ತೋರಿಸ್ತೀನಿ ಸಿಂಧಘಟ್ಟಕ್ಕೆ ಹೋಗೋದ್ನ ನಮ್ ಸ್ವಾಮಿ ಅಣ್ಣವ್ರ ಮನೆನ. ಜಲ್ಸೂರ್ ಮತ್ತೆ ಯಾವ ರೋಡ್? ಜಲ್ಸೂರ್ ರೋಡ್ ಅಂತ ಕರಿತೀವಿ. ಜಲ್ಸೂರ್ ರೋಡ್ ಅಲ್ಲಿ ಹೋಗ್ತಾ ಇದೀವಿ. ಸ್ಟ್ರೇಟ್ ಒಂದೇ ರೋಡ್. ಕತ್ರಘಟ್ಟದಿಂದ ಸಿಂಧಘಟ್ಟದ ಹತ್ರ ಎಲ್ಲಿ ಶೆಟ್ನಾಯ್ಕನಹಳ್ಳಿ ಹತ್ರ ತಿರುಗತ್ತೀವಿ. ಸೊ ಹೋಗ್ತಾ ಇದೆ. ಯು ಗಾಟ್ ಇಟ್? ತನು ಎಂತದು ಕೊಡಿ, ಕೆರೆಕೋಡಿ ಹತ್ರ ತಿರಿಕಳಿ ಅತ್ತಿಮರ್ನಳ್ಳಿ ರೂಟ್ ಅವ್ರ ಅಜ್ಜಿ ಊರು. ಅಲ್ಲೋಗೋಣ ಅಂದ್ಲು, ದೂರ ಆಗುತ್ತೆ, ರೋಡ್ ಚೆನ್ನಾಗಿದೆ ಅಂತ ಹಿಂಗೆ ಕರ್ಕೊಂಡು ಹೋಯ್ತಾ ಇದೀವಿ ಸಿಂಧಘಟ್ಟಕ್ಕೆ. ಸಿಂಧಘಟ್ಟಕ್ಕೆ ಹೋಗಿ ನೆಕ್ಸ್ಟ್ ತೋರಿಸ್ತೀವಿ. ನಮ್ಮ ಮಂಜಪ್ಪ ಅವರ ಅಜ್ಜಿ ಮನೆ ಸಿಂಧಘಟ್ಟದಲ್ಲಿ. ಬಂದೆ ಬಂಗಾರಿ, ಕಾರೆಲ್ಲ ಇರು ಮಗ್ನೆ. ಮಂಗಳಜ್ಜಿ, ಸ್ವಾಮಿ ಅಣ್ಣ, ಮಂಜಪ್ಪ. ಇವತ್ತು ಯೂಟ್ಯೂಬ್ ನೋಡಿದ್ರೆ ನೀವೇ ಕಳಿಸ್ತೀರಿ. ನಮ್ಮ ಅಪ್ಪಾಜಿ ಅವರ ತಾಯಿಯ ಅಣ್ಣನ ಮಗ ಸ್ವಾಮಿ ಅಣ್ಣ. ಮಂಜಪ್ಪ ತನು ಮೈ ಕೊಡು ಅಪ್ಪಂಗೆ. ಮಂಜಪ್ಪ ಅವ್ರು ಯಾರು ಹೇಳಿ? ಮಂಜಪ್ಪನ್ ಕೊಡು, ಹಿಡ್ಕೊ. ಯಾರಪ್ಪ ಅವರು? ಅವ್ರು ಯಾರು? ಮಂಜಪ್ಪ. ಏನ್ ಸೆಗುಂಡು ಹತ್ರಕ್ಕೆ ಹೋಗಿ ಹೇಳ್ಸೆ. ಕತ್ತೊಂಚೂರು ಮುಂದೆ ಮಾಡಿ. ಮಂಜಪ್ಪ ಯಾರ ಮನೆಗೆ ಬಂದಿದ್ದೀರವ? ಮಂಜಪ್ಪ ಕೂತಿದ್ದೀರವ? ಇಲ್ಲಡಿ, ಅಲ್ಲಿ ಅಲ್ಲಡಿ, ಅಲ್ಲಿ ಗೊತ್ತಿಲ್ಲ ಅಂತವ್ರಿ. ಸುಳ್ಳು ಬರ್ತಿದಂಗೆ ಸ್ವಾಮಿ ಅಣ್ಣನ್ ಕಂಡಿಡಿದ್ರಿ ತಾನೆ ಅಪ್ಪ. ಎಷ್ಟು ಮೋಸ ಅಪ್ಪ ನೀವು. ಅಪ್ಪ ಇದೇ ಖುಷಿ ಗಜಡಲ್ಲ ನಂಗ್ ಬರ್ದ್ ಬಿಡವ. ಫಿಕ್ಸ್ ನಾನೇ ಅಪ್ಪ. ವಾಯ್ಸ್ ನೋಡಿ. ಏ ಗುಂಡ, ಅಲ್ಲ ಗಜಡಲ್ಲ ಬೇಡ, ಮನೆ ಕಟ್ಟವ್ರಲ್ಲ, ಮನೆ ಆ ಹಿಂದಗಡೆ ಜಾಗ ಬರೆಯಕ್ ಹೇಳು. ಹೇಳು ಮತ್ತೆ ಏನ್ ನಂಗೆ ಏನ್ ಕೊಡ್ತಾರ ಕೇಳೋಗ್ಲಿ. ಮಂಜಪ್ಪ ಏನ್ ಕೊಡ್ತೀವಿ? 90 ಪಾರ್ಟ್ನರ್ಗೆ ಏನ್ ಕೊಡ್ತಿರವ? 90 ಪಾರ್ಟ್ನರ್ ಏನು ಕೊಡವ? ನಮ್ಮ ಮನೆಯವರು ಮಂಜಪ್ಪ ಅವರು ನಮ್ಗೆ ಗೊತ್ತಿಲ್ದಂಗ ಒಂದ್ ಡೀಲ್ ಮಾಡ್ಕೊಬಿಟ್ರು. ಸಮ್ಮು ಸ್ಕೂಲಿಂದ ಕರ್ಕ ಬರೋಷ್ಟೊತ್ತಿಗೆ. ಏನವ ಡೀಲ್ ಗುಂಡು? ಕೇಳಗುಂಡು ಏನ್ ಡೀಲು? ಮಂಜಪ್ಪ ಡೀಲ್ ಮಾಡಿದೀರಾ? ಸಂಜೆ ಪಾರ್ಟಿ ಮಾಡೋಣ ಅಂತ. 60 30 ಕೇಳು. ನೋಡಿ ಎಷ್ಟು ಮಗು ಹಾಕಿದ್ರೆ ಅಪ್ಪ. 90 1 year ಮಾರ್ಚ್ಗೆ. ಒಂದ್ ವರ್ಷದಲ್ಲಿ 3 ತಿಂಗಳು. ನಂಗೆ ಏನ್ ಕೊಡ್ತೀರಿ ಅಂದ್ರೆ ನಮ್ ಶೈಲಾಂಟಿ ಸ್ವಾಮಿ ಅಣ್ಣವ್ರ ಮನೆಯವರು. ಮಂಜಪ್ಪ ಅವರು ಕೇರ್ಪೇಟೆ ಸಿಂಧಘಟ್ಟ ಕತ್ರ ತಿನ್ನದಲ್ಲ ಅದು ಚೆನ್ನಾಗಿತ್ತ ಅಂತ. ಬೆಳಗ್ಬಿಡು. ಸೊ ಇದಾಗಿತ್ತು ಮಂಜಪ್ಪ ಅವರ ಡೇ ಔಟ್. ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ.